ಏನ್ ಹಾಗೆ ನೋಡ್ತಿದ್ದೀರಾ ನನ್ನ ಆಶ್ಚರ್ಯವಾಗಿ? ಏನಿಲ್ಲ, ಮುಂಚೆ ಎಲ್ಲ ನೀನ್ ಅಕ್ಕ ಅಂತ ಕರೆಯುವಾಗ ಅಷ್ಟೇನೋ ವ್ಯತ್ಯಾಸ ಅಂತ ನನಗನ್ನಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ಅಕ್ಕ ಅಂತ ಕರೆಯುವಾಗ ಏನೋ ಹೇಳಕ್ಕಾಗ್ತಾ ಇರೋ ಸಂತೋಷ. ನಿನ್ನ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ, ನೀನ್ ಮಾತಾಡೋದನ್ನ ಕೇಳ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಯಾಕೆ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅರ್ಚನಾ. ಹೌದು ಅಕ್ಕ, ನನಗೂ ಹಾಗೆ ಅನ್ನಿಸ್ತಿದೆ. ಇತ್ತೀಚೆಗೆ ನಿಮ್ನ ಅಕ್ಕ ಅಂತ ಕರೆಯುವಾಗ ನನ್ ಒಡ ಹುಟ್ಟಿದವ್ರನ್ನ ಕರಿತಿದ್ದೀನಿ ಅನ್ನೋ ಭಾವನೆ ನನಗ್ ಬರ್ತಿದೆ. ಯಾವ್ದೋ ಜನ್ಮದ ಸಂಬಂಧ ನಮ್ಮಿಬ್ರಿಗೂ ಇದೆ ಅಕ್ಕ. ಹಾ, ಇದೆ. ಅದನ್ನ ಈ ಜನ್ಮದಲ್ಲೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ ಮನ್ಸು ಹೇಳ್ತಾ ಇದೆ. ಅಕ್ಕ, ಏನೇನೋ ಮಾತಾಡ್ತಿದ್ದೀರಾ? ನಮ್ಮಿಬ್ರು ಮಧ್ಯೆ ಇರೋ ವಿಷಯನ ಆಮೇಲೆ ಮಾತಾಡೋಣ. ಅದ್ ಸರಿ, ಮಂತ್ರ ಸುಶಾಂತ್ ಅವ್ರನ್ನ ಕರ್ಕೊಂಡ್ ಎಲ್ಲೋ ಹೋಗಿದ್ರು ಅಂತ ಹೇಳಿದ್ರಲ್ಲ, ಆ ವಿಷಯ ಏನಾದ್ರೂ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅರ್ಚನಾ, ಆದ್ರೆ ಇದು ಪಕ್ಕ ಪ್ಲಾನ್ ಮಾಡಿ ಕರ್ಕೊಂಡು ಹೋಗಿರಾಗಿದೆ. ಈ ಪ್ಲಾನ್ ಮಂತ್ರಂದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸುಶಾಂತ್ಗೆ ಈ ತರ ಕ್ರಿಮಿನಲ್ ಆಗೆಲ್ಲ ಪ್ಲಾನ್ ಮಾಡಕ್ ಬರಲ್ಲ. ಅಲ್ಲ ಅಕ್ಕ, ಸುಶಾಂತ್ಗೆ ಕ್ರಿಮಿನಲ್ ಆಗಿ ಪ್ಲಾನ್ ಮಾಡಕ್ ಬರಲ್ವಾ? ನಿಮಗೇನಕ್ಕ ಗೊತ್ತು? ಅವನ್ ಜೊತೆ ಸಂಸಾರ ಮಾಡಿರೋಳು ನಾನು. ನನ್ನ ಮೇಲೆ ಅವನೆಷ್ಟು ಕ್ರಿಮಿನಲ್ ಆಗಿ ಪ್ಲಾನ್ ಮಾಡಿದ್ದ ಗೊತ್ತಾ? ಏನೇನ್ ಕಾರಣ ಕೊಟ್ಟ? ಸೀರೆ ಕೊಡಿಸ್ದ. ಅದೇ ರೀ, ಅಂಗಡಿ ಕರ್ಕೊಂಡು ಹೋಗಿ ನೀವು ಕೊಡಿಸಿದ್ರಲ್ಲ, ಅದೇ ಸೀರೆ ಇದು. ಶಾಂತಿ, ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ, ನೀನ್ ಯಾವ ಸೀರೆ ಉಟ್ರು ಚೆನ್ನಾಗಿ ಕಾಣ್ತೀಯ. ದೇವಸ್ಥಾನಕ್ಕೆ ಕರ್ಕೊಂಡು ಹೋದ, ಬಂಡೆ ಮೇಲ್ ಕರ್ಕೊಂಡು ಹೋಗಿ ಮಾತಾಡ್ದ. ಇದೆಲ್ಲ ನಿಮಗ್ ಗೊತ್ತಿಲ್ಲ ಅಕ್ಕ? ಬನ್ನಿ ಸರ್, ಬನ್ನಿ ಮೇಡಮ್. ನೋಡಿ ಸರ್, ಇದೇ ಜಾಗ. ನೋಡಿ ಸರ್, ಅಲ್ಲಿವರೆಗೂ ಇದೆ. ನಿಮ್ಗೆ ಯಾವ ಲಿಟಿಗೇಷನ್ ಇಲ್ಲ. ಚಿನ್ನ ಸರ್. ಅಲ್ಲಿವರೆಗೂ ಇದೆಯಾ? ಹಾ, ಪೂರ್ತಿ ಅಲ್ಲಿವರೆಗೂ ಇದೆ ಸರ್. ಸರ್, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ನೀವು ಧೈರ್ಯವಾಗಿ ತಗೋಬಹುದು. ನೀವು ಆರಾಮಾಗಿ ತಗೊಂಡು ಒಳ್ಳೆ ಲಾಭ ಮಾಡ್ಬೋದು ಸರ್. ನೋಡಿ ಸರ್, ಈ ಲ್ಯಾಂಡು ಯಾರಿಗೂ ಡಿವೈಡ್ ಇಲ್ಲ. ಒಬ್ರೇ ಓನರು, ವಾರಸ್ದಾರರು ಯಾರೂ ಇಲ್ಲ. ಈಗಾಗ್ಲೇ ಇದು ತುಂಬಾ ರೇಟ್ ಆಗಿದೆ. ನೋಡಿ ಮೇಡಮ್, ಈ ಓನರು ಈ ಪ್ರಾಪರ್ಟಿನ ಮಾರಿ ಫಾರಿನಲ್ಲಿ ಸೆಟ್ಲ್ ಆಗ್ಬಿಡ್ತಾರಂತೆ. ಅದಕ್ಕೆ ನೀವು ಈ ಪ್ರಾಪರ್ಟಿನ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಮೇಡಮ್. ನೋಡಿ ಮೇಡಮ್, ನೀವು ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ 1 to 3 ಲಾಭ ಮಾಡ್ಬೋದು. ಒಂದ್ ನಿಮಿಷ. ಸುಶಾಂತ್, ಕೇಳಿದ್ರ? ವಾರಸ್ದಾರ ಇಲ್ದಿರೋ ಜಾಗ ಅದು ಅಲ್ದೆ ಇದ್ರ ಓನರು ಇದನ್ ಸೇಲ್ ಮಾಡಿದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾರಂತೆ. ಪೇಪರ್ಸ್ ಎಲ್ಲ ಕ್ಲೀನ್ ಆಗಿದೆ ಅಂತಿದ್ದಾರೆ. ತುಂಬಾ ಕಮ್ಮಿ ಅಮೌಂಟ್ ಬೇರೆ. ಹೇಗಾದ್ರೂ ಮಾಡಿ ಇನ್ಶೂರೆನ್ಸ್ ದುಡ್ಡು ಬರ್ತಿದ್ದ ಹಾಗೆ ಇದನ್ ತಗೊಂಡ್ಬಿಡ್ಬೇಕು. ಇದನ್ ತಗೊಂಡ್ರೆ ಖಂಡಿತ ನಾವು ದೊಡ್ಡದಾಗಿ ಲಾಭ ಮಾಡ್ಬೋದು. ಇದೊಳ್ಳೆ ಅವಕಾಶ ಸುಶಾಂತ್. ಅದಕ್ಕೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು. ಓಕೆ ಅಲ್ವಾ? ನಿಮ್ಗಿಷ್ಟ ಆಯ್ತಲ್ವಾ? ಅರ್ಚನಾ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ, ನೀವ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹಾ, ಮಂತ್ರ ಏನೋ ಲೆಕ್ಕಾಚಾರ ಹಾಕೊಂಡೇ ಕರ್ಕೊಂಡು ಹೋಗಿದ್ದಾಳೆ. ಏನಕ್ಕ ನೀವು ಏನೋ ಪ್ಲಾನ್ ಮಾಡಿ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ದೀರಾ? ಆದ್ರೆ ಇದ್ರಿಂದ ಸುಶಾಂತ್ ಅವ್ರಿಗೇನಾದ್ರೂ? ಸದ್ಯಕ್ಕೆ ಆಪತ್ತು ಅಂತ ಹೇಳ್ತಾ ಇಲ್ಲ, ಆದ್ರೆ ಮುಂದೆ ಏನೋ ಆಪತ್ತು ಬರ್ಲಿ ಅಂತ ಕರ್ಕೊಂಡು ಹೋಗಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ.